ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಶಿವನಪಾಳ್ಯದಲ್ಲಿ ಸವಿತಾ ಮಹೇಶ್ ಅದ್ದೂರಿ ಆರ್ಭಟ ಕಾರ್ಯಕ್ರಮ. ಶಿವನಪಾಳ್ಯದಲ್ಲಿ ಸವಿತಾ ಮಹೇಶ್ ಅದ್ದೂರಿ ಆರ್ಭಟ ಕಾರ್ಯಕ್ರಮ. ಸದ್ಯಕ್ಕೆ ಚಲಾವಣೆ ಇರುವಂತಹ GBA ಅಭ್ಯರ್ಥಿಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವಂತಹ ಬೆರಳೆಣಿಕೆಯಷ್ಟು ಮಂದಿಯೊಳಗೆ ಸವಿತಾ ಮಹೇಶ್ ಒಬ್ಬರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶಿವನಪಾಳ್ಯ ವಾರ್ಡಿನ ಕಾಂಗ್ರೆಸ್ಸಿನ ಆಕಾಂಕ್ಷಿತ ಅಭ್ಯರ್ಥಿಯಾಗಿರ್ತಕ್ಕಂತಹ ಸವಿತಾ ಮಹೇಶ್ ಶಿವನಪಾಳ್ಯದೊಳಗೆ ನಿತ್ಯ ನಿರಂತರವಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮಗಳು, ಒಂದಿಲ್ಲ ಒಂದು ಭೇಟಿಗಳು, ಒಂದಿಲ್ಲ ಒಂದು ಹಂಚಿಕೆಗಳು, ಒಂದಿಲ್ಲ ಒಂದು ಮನವಿಗಳು, ಒಂದಿಲ್ಲ ಒಂದು ಹೋರಾಟಗಳು, ಒಂದಿಲ್ಲ ಒಂದು ಚಟುವಟಿಕೆಗಳಿಂದ ನಿತ್ಯ ನಿರಂತರವಾಗಿ ಶಿವನಪಾಳ್ಯದೊಳಗೆ ಉಳಿದುಕೊಂಡಿರುವ ಹೆಸರನ್ನು ಉಳಿಸಿಕೊಂಡಿರುವಂಥ ಸವಿತಾ ಮಹೇಶ್ ಒಬ್ಬರೇ ಅಂತ ನಡೀತಾ ಇದೆ. ಅವರು ಮಹಿಳಾ ದಿನಾಚರಣೆಯ ಅಂಗವಾಗಿ ಎಸ್.ಟಿ. ಸೋಮಶೇಖರ್ ಅವರು ಹೇಳಿರ್ತಕ್ಕಂತಹ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದರು. ಇವತ್ತು ಅತ್ಯಂತ ವಿಶಿಷ್ಟವಾಗಿ ರಂಗೋಲಿ ಸ್ಪರ್ಧೆಯ ಏರ್ಪಾಡು ಕೂಡ ಆಗಿತ್ತು. ಒಳಗೇರಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಾರಮ್ಮ ದೇವಸ್ಥಾನದಿಂದ ಆರಂಭಗೊಂಡಂಥ ರಂಗೋಲಿಯ ಸ್ಪರ್ಧೆ ವಿವಿಧ ಕಡೆಗಳಲ್ಲಿ ನಡೀತು. ಅನೇಕರು ಅದಕ್ಕೆ ತೀರ್ಪುಗಾರರಾಗಿ ಕಳಿಸ್ಕೊಟ್ಟಿದ್ದರು, ಬೇಕಾದಂಥ ವ್ಯವಸ್ಥೆಗಳನ್ನು ನಿರ್ವಹಿಸಿದ್ರು. ಅತ್ಯುತ್ತಮವಾಗಿರ್ತಕ್ಕಂಥ ರಂಗೋಲಿಗಳನ್ನು ಹಾಕಲಾಗಿತ್ತು, ಬಿಡಿಸಲಾಗಿತ್ತು. ಆದರೆ ನಂತರೊಳಗೆ ಮಳೆ ಬಂದಿದ್ದರಿಂದ ರಂಗೋಲಿಗಳೆಲ್ಲ ಹೋದರೂ ಕೂಡ ರಂಗೋಲಿ ಹಾಕಿದವರ ಮನಸ್ಸಿನೊಳಗೆ ಎಸ್.ಟಿ. ಸೋಮಶೇಖರ್ ಭದ್ರವಾಗಿ ಬೇರೂರಿದ್ರು. ಎಸ್.ಟಿ. ಸೋಮಶೇಖರ್ ಅವರ ಹೆಸರಿನೊಳಗೆ ಸವಿತಾ ಮಹೇಶ್ ಅವರು ಕೂಡ ಬೇರೂರಿದ್ದಾರೆ. ಅದ್ದೂರಿ ಆರ್ಭಟದ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಸಂದರ್ಭದೊಳಗೆ ಸವಿತಾ ಮಹೇಶ್ ಹಾಗೂ KY ಕೃಷ್ಣ ಇವರೆಲ್ಲರೂ ಕೂಡ ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಲು ನಮಗೆ ಒಂದು ಮಾಹಿತಿ ಬಂದಂಥದ್ದು, ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ರಂಗೋಲಿಯನ್ನು ಹಾಕಿಸಿ ಆ ಮೂಲಕ ಉದ್ಘಾಟನೆಯನ್ನು ಮಾಡಬೇಕು ಅಂತ ರಂಗೋಲಿಯನ್ನು ನಿನ್ನೆ ರಾತ್ರಿ ಹಾಕಿದ್ದಾರೆ. ಎಸ್.ಟಿ. ಸೋಮಶೇಖರ್, ಅದರ ಜೊತೆಯೊಳಗೆ ಅವರ ತಾಯಿಯ ಫೋಟೋ, ಅದರ ಜೊತೆಯೊಳಗೆ ನಿಶಾಂತ್ ಸೋಮಶೇಖರ್ ಅವರ ಫೋಟೋ ರಂಗೋಲಿಯಲ್ಲಿ ಬಿಡಿಸಿದ್ರು. ರಾತ್ರಿ ಯಾರೋ ದುಷ್ಕರ್ಮಿಗಳು ಅನ್ಬೇಕೋ, ಕಿಡಿಗೇಡಿಗಳು ಅನ್ಬೇಕೋ, ಹೊಟ್ಟೆ ಉರುಕುರು ಅನ್ನಬೇಕೋ ಗೊತ್ತಿಲ್ಲ, ಅವರು ರಾತ್ರಿ ಅಲ್ಲಿ ತುಳಿದು ಆ ಒಂದು ರಂಗೋಲಿಯನ್ನು ಹಾಳು ಮಾಡಿಬಿಟ್ಟರಂತೆ ಅನ್ನುವ ವರ್ತಮಾನ ನಮ್ಮದು ಗೊತ್ತಿಲ್ಲ. ಅದಾದಮೇಲೆ ತರಾತುರಿಯೊಳಗೆ ಕೇವಲ ಒಂದು ನಿಶಾಂತ್ ಸೋಮಶೇಖರ್ ಅವರ ಫೋಟೋವೊಂದನ್ನು ಮಾತ್ರ ರಂಗೋಲಿಯಲ್ಲಿ ಬಿಡಿಸಿದಂಥದ್ದನ್ನು ಇವತ್ತು ಅದನ್ನು ಉದ್ಘಾಟನೆಯ ಸ್ವರೂಪಗಳ ಕಾರ್ಯಕ್ರಮವನ್ನು ನಡೆಸಿದರು.
ಅದಿರಲಿ, ಅದನ್ನು ನಾನು ಬಹಿರಂಗವಾಗಿ ದೊಡ್ಡ ವಿಚಾರ ಮಾಡಲಿಕ್ಕೆ ಹೋಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಂಥದ್ದು. ಕಾರ್ಯಕ್ರಮಗಳಿಗೆ ಆದಮೇಲೆ ಮಹೇಶ್ ಅವರು ಮತ್ತು ಅಲ್ಲಿಯ ಸ್ಥಳೀಯರು ಒಂದಷ್ಟು ವೇದಿಕೆ ಹೇಳಿಕೆಗಳನ್ನು ಕೊಟ್ಟರು. ಅಲ್ಲಿದ್ದಂಥ ದೇವಸ್ಥಾನ ಸಮಿತಿಯವರು ಹೇಳಿದ್ರು, ಸೋಮಶೇಖರ್ ಅವರು ನಮ್ಮ ಒಳಗೇರಿಹಳ್ಳಿಯ ಗ್ರಾಮಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ, ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ. ಸೋಮಶೇಖರ್ ಅವರಿಗೆ ಆಗಿರುವ ಚಿರಋಣಿಯ ಮೂಲಕವಾಗಿ ಸವಿತಾ ಮಹೇಶ್ ಅವ್ರಿಗೂ ಚಿರಋಣಿಯಾಗಿದ್ದೇವೆ ಅನ್ನುವ ಮಾತನ್ನು ಹೇಳಿದರು. ಆಚರಣೆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಸವಿತಾ ಮಹೇಶ್ ಅವರು ರಂಗೋಲಿ ಸ್ಪರ್ಧೆ ಎಸ್ ಟಿ ಸೋಮಶೇಖರ್ ಕಡೆಯಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಟ್ಟಿದ್ದಾರೆ. ಎಸ್ ಟಿ ಸೋಮಶೇಖರ್ ಗೌಡರು ನಮ್ಮ ಊರಿಗೆ ಒಂದು ದೇವಸ್ಥಾನಕ್ಕೆ BDA ಸೈಟು ಹಾಗೂ ಕುಡಿಯೋ ನೀರು ಘಟಕ, ದೇವಸ್ಥಾನ ಕಾಂಪೌಂಡು, ಸ್ಕೂಲ್ ಕೆಲಸ ಎಲ್ಲ ಮಾಡಿದ್ದಾರೆ. ನಮ್ಮ ಊರಿನ ಜನರು ಎಸ್ ಟಿ ಸೋಮಶೇಖರ್ಗೆ ಚಿರಋಣಿ ಆಗಿರ್ತೀವಿ. ನಾವು ಸದಾ ಎಸ್ ಟಿ ಸೋಮಶೇಖರ್ ಅಭಿಮಾನಿಗಳಾಗಿರ್ತೀವಿ. ಕೆಂಗೇರಿಯಲ್ಲಿರುವ ಐಕಿಡ್ಸ್ ಪ್ರೀಸ್ಕೂಲ್ಗೆ ಸ್ವಾಗತ. ಭಾರತದ ಮೊದಲ ಟೆಕ್ ಎನೇಬಲ್ಡ್ ಪ್ರೀಸ್ಕೂಲ್. ಇಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ತರಗತಿಗಳು, ಪೋಷಕರಿಗಾಗಿ ಲೈವ್ CCTV ವೀಕ್ಷಣೆ ಮತ್ತು ಮಕ್ಕಳ ಸುರಕ್ಷತೆಗೆ ಸ್ಮಾರ್ಟ್ RFID ಹಾಜರಾತಿ ವ್ಯವಸ್ಥೆ. ಪ್ರವೇಶಗಳು ಈಗ ಆರಂಭ. ಅರ್ಲಿ ಬರ್ಡ್ ಆಫರ್ ಲಭ್ಯ. ಹಿಂದೆ ಕರೆ ಮಾಡಿ 9591535566. ಅದಾದ್ಮೇಲೆ ಮಹೇಶ್ ಅವರು ಹೇಳಿದ್ರು, ನಾವು ಕೇಳಿದ್ವಿ, ಈಗಲೇ ನೀವು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ, ನೃತ್ಯವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ, ಇಲ್ಲ, ಸ್ಥಳೀಯರ ಜೊತೆಗೆ ನಾನೊಬ್ಬ ಸ್ಥಳೀಯನಾಗಿ, ಸಾಮಾನ್ಯರ ಜೊತೆ ನಾನೊಬ್ಬ ಸಾಮಾನ್ಯನಾಗಿ, ಮತದಾರರ ಜೊತೆ ನಾನೊಬ್ಬ ಮತದಾರನಾಗಿದ್ದೇನೆಯೇ ವಿನಃ ಯಾವುದೇ ವಿಜಯೋತ್ಸವದ ಚಿಂತನೆ ಇಲ್ಲ. ಸೋಮಶೇಖರ್ ಅವರು ಕೊಟ್ಟಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿದ್ರು. ಮಹೇಶ್ ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಘೋಷಣೆ ಆಗುವ ಮುನ್ನವೇ ಒಂದು ರೀತಿ ವಿಜಯೋತ್ಸವದ ರೀತಿಯೊಳಗೆ ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಅದ್ದೂರಿ ಮತ್ತು ಆರ್ಭಟ ಎರಡೂ ಕಾಣಿಸ್ತಾ ಇದೆ. ಏನಿಲ್ಲ ಇಲ್ಲ ಸರ್, ಆ ಥರ ಏನಿಲ್ಲ. ಜನಗಳ ಜೊತೆ ನಾವು ಅವ್ರ ಥರ ಸಾಮಾನ್ಯ ಅಂತ ಅಂದ್ಕೊಂಡು ಅವ್ರ ಜೊತೆ ಬೆರ್ತಿ ಅವ್ರ ಜೊತೆ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ ಸರ್. ಇವತ್ತು ಕಾರ್ಯಕ್ರಮ ಯಶಸ್ವಿ ಆಯಿತು, ಅವ್ರಿಗೂ ಒಂದು ಖುಷಿ, ಆ ಖುಷಿಲಿ ನಾವು ಭಾಗಿಯಾಗಿದ್ದೀವಿ ಅಷ್ಟೇ ಸರ್. ಶಿವನಪಾಳ್ಯ ವಾರ್ಡನ್ನು ನಿರಂತರವಾಗಿ ಸುತ್ತುತ್ತಾ ಇದೆ, ಗಮನಿಸ್ತಾ ಇದೆ, ಏನು ಅನ್ನಿಸ್ತಾ ಇದೆ? ಒಂದೇ ಒಂದು ಅಂತಂದರೆ ಇದು ಬಿಡಿ, ಚುನಾವಣೆ ಬರುತ್ತೆ, ಅಭ್ಯರ್ಥಿಗಳು ಬರ್ತೀರಿ, ಪಕ್ಷ ಬರುತ್ತೆ, ಎಲ್ಲ ಸರಿ. ಪ್ರಾಮಾಣಿಕವಾಗಿ ಮಹೇಶ್ ಅಂದರೆ ಸವಿತಾ ಮಹೇಶ್ ಇಲ್ಲಿ ಸಮಸ್ಯೆ ಬಗೆಹರಿಸುವಂಥ ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಓಡಾಡ್ತಿದ್ರೆ ಹೇಗೆ? 100ಕ್ಕೆ 100 ಸರ್. ಸಮಸ್ಯೆಗಳು ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ನಾವು ಏನೂ ಅಲ್ಲ, ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಅವ್ರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೋ ಆ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು 24/7 ಹೆಂಗೆ ಜನಗಳ ಮಧ್ಯದಲ್ಲಿ ಸಿಕ್ಕಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಕಷ್ಟ ಸುಖಗಳು ಕೇಳಿಕೊಂಡು ಭಾಗಿಯಾಗಿದ್ದಾರೋ ಅದೇ ರೀತಿ ನಾವು ಅವರು ಹಾಕಿರೋ ಹೆಜ್ಜೆನಲ್ಲೇ ನಾವು ಹಿಂದೆ ನಡ್ಕೊಂಡು ಹೋಗ್ಕೊಂಡು ಅವರು ಕನಸೇ ನಿಜ ನಾವು ನಮ್ಮ ಕೈಲಾದಷ್ಟು ನನಸು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಒಂದು ರೀತಿ ಎಲ್ಲೋ ಗಮನಿಸಿದಾಗ ಸೋಮಶೇಖರ್ ಅವರ ಅಭಿವೃದ್ಧಿ ಸವಿತಾ ಮಹೇಶ್ ಅವರ ಗೆಲುವು ಶ್ರೀರಕ್ಷಣಾ ಅಂತ. 100ಕ್ಕೆ 100 ಅಲ್ಲ ಸರ್, ಕೋಟಿಗೆ ಕೋಟಿ ಸತ್ಯ ಅದು. ಅವರ ಕೆಲಸ ಕಾರ್ಯಗಳೇ ಇವತ್ತು ನಮಗೆ ಜನಗಳು ಗುರುತಿಸೋಕ್ಕೆ ಇಷ್ಟು ಶಾರ್ಟ್ ಟೈಮಲ್ಲಿ ನಾವು ಬಂದು ನಮ್ಮನ್ನು ಜನಗಳು ಏನೋ ಗುರುತಿಸಿ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇರೋದಕ್ಕೆ ಅವರು ಮಾಡಿರೋ ಕೆಲಸ ಕಾರ್ಯಗಳೇ ಸರ್ ನಮಗೆ ಶ್ರೀರಕ್ಷೆ. ನಿರಂತರವಾಗಿ ಶಿವನಪಾಳ್ಯದಲ್ಲಿ ಸಂಪರ್ಕದಲ್ಲಿ ಇರ್ತೀರಿ? 100ಕ್ಕೆ 100 ಇರ್ತೀನಿ ಸರ್. ಅದಾದಮೇಲೆ ಆಕಾಂಕ್ಷಿತ ಅಭ್ಯರ್ಥಿ ಸವಿತಾ ಮಹೇಶ್ ಅವರು ಕೂಡ ಸುದ್ದಿಮೃತಕ್ಕೆ ಹೇಳಿಕೆಯನ್ನು ಕೊಟ್ಟರು. ಸೇವೆಯನ್ನು ಮಾಡುವ ಇಚ್ಛೆ ಇದೆ, ಸೋಮಶೇಖರ್ ನಮ್ಮನ್ನು ಗುರುತಿಸಿದ್ದಾರೆ, ಸೋಮಶೇಖರ್ ಅವರ ಹೆಸರಿನಲ್ಲಿ ನಾವು ಹೊರಟಿದ್ದೇವೆ, ನಿಜಕ್ಕೂ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಬರ್ತಾ ಇದೆ ಅಂತ ಹೇಳಿದ್ರು. ಕಾರ್ಯಕ್ರಮ ನೋಡಿದಾಗ ಎಲ್ಲೆಡೆ ಸವಿತಾ ಮಹೇಶ್ ಶಿವನಪಾಳ್ಯ, ಎಲ್ಲ ಒಂದು ಕಡೆ ಅದ್ದೂರಿ ಆರ್ಭಟ, ನಿಮ್ಮ ಹೆಸರೇ ಓಡ್ತಾ ಇದೆ. ಏನು ಅನ್ಸುತ್ತೆ ಒಬ್ಬ ಗೃಹಿಣಿಯಾಗಿ? ಸರ್, ಇದು ನಮ್ಮದೇನಿಲ್ಲ, ಎಲ್ಲ ನಮ್ಮ ಸೋಮಶೇಖರ್ ಸರ್ ಅವರು ಮನೆಗೊಂದು ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ. ಸರ್ ನಮಗೆ ನಂಬಿಕೆ ಇಟ್ಟು ಇಲ್ಲಿ ಕಳಿಸಿದ್ದಾರೆ, ಅವ್ರ ನಂಬಿಕೆ ಉಳಿಸ್ಕೊತೀವಿ ಸರ್. ನೀವು ಮಹೇಶ್ ಅವರ ಸೇವೆಯನ್ನು ಗುರುತಿಸಿದಿರಿ, ಪತಿಯಾಗಿ ರಾಮವಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿ ಸಾಕಷ್ಟು ಸೇವೆ ಮಾಡಿದ್ದಾರೆ. ಈಗ ಸ್ವಲ್ಪ ಪ್ರಮೋಷನ್ ನಿಮಗೆ, ಅವರಿಂದ ನಿಮಗೆ ಪ್ರಮೋಷನ್ GBAಗೆ, ಅವರ ಸೇವೆಯನ್ನು ಹೇಗೆ ಪರಿಗಣಿಸಿ? ಮಹೇಶ್ ಅವರ ಸೇವೆ ಸರ್, ಅವರೂ ಅವ್ರ ದಾರಿಲೇ ನಡೀತಾರೆ, ಜನಗಳ ಸೇವೆಗೆ ನಿರಂತರವಾಗಿ ದುಡಿತಾರೆ. ಸೇವೆ ಮಾಡ್ಕೊಂಡಿದ್ದಕ್ಕೆ ಅಪೇಕ್ಷೆ ಪಡ್ತಾರೆ. ಹೌದು, ಖಂಡಿತ. ಅದಕ್ಕೆ ಸರ್ ಗುರುತಿಸಿ ಮಾಡಿ ಅಂತ ಕಳಿಸಿದ್ದಾರೆ. ಇನ್ನು ಶಿವನಪಾಳ್ಯದ ವಾರ್ಡ್ ಅಧ್ಯಕ್ಷ KY ಕೃಷ್ಣರವರು ಕೂಡ ಕಾರ್ಯಕ್ರಮ ನಡೆಸ್ತಾ ಇರೋದ್ರ ಬಗ್ಗೆ, ಹಾಗೆಯೇ ಶಿವನಪಾಳ್ಯ ಕೈಲಾಸವನ್ನಾಗಿ ಮಾಡುತ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ವಾರ್ಡ್ ಅಧ್ಯಕ್ಷರಾದ ಶಿವನಪಾಳ್ಯಕ್ಕೆ ಯಾರ್ಯಾರ್ದೋ ಹೆಸರು ಓಡ್ತಾ ಇತ್ತು, ಓಡಿದ್ದ ಹೆಸರೆಲ್ಲ ಓಡೋಗ್ಬಿಡ್ತು, ನಿಂತ್ಕೊಳ್ಳಿಲ್ಲ ಶಿವನಪಾಳ್ಯದಲ್ಲಿ. ನಿಮ್ಮ ಹೆಸರು ಉಳ್ಕೋತು, ನೀವು ಅಧ್ಯಕ್ಷರಾಗಿ ಸೋಮಶೇಖರ್ ನಿಮಗೆ ಕೊಟ್ಟಿದ್ದಾರೆ ಜವಾಬ್ದಾರಿನ. ಏನು ಮಾಡ್ತಾ ಇದ್ರಿ, ಏನು ಅನ್ನಿಸ್ತು? ನಮ್ಮ ಹೆಮ್ಮೆ ನಮ್ಮ ಶಾಸಕರು, ನಮ್ಮ ಹೆಮ್ಮೆ ನಮ್ಮ ಸವಿತಾ ಮಹೇಶ್, ನಮ್ಮ ಶಿವನಪಾಳ್ಯ ನಮ್ಮ ಕೈಲಾಸ ಇದ್ದಂಗೆ, ಶಿವನಪಾಳ್ಯ ಕೈಲಾಸ ಇದ್ದಂಗೆ ಆ ವಾರ್ಡ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನಮ್ಮ ಶಾಸಕರಾದ ಸೋಮಶೇಖರ್ ಅವರ ಆಜ್ಞೆ ಆಗಿದೆ. ಅದರಂತೆ ನಾವು
ನಮ್ಮ ಶಿವನಪಾಳ್ಯದಲ್ಲಿ ಏನು ಬೇಕೋ ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತದಾರರು ನಿಮ್ಮ ಮೇಲೆ ನಂಬಿಕೆ ಇಡಬಹುದಾ? 100% 100ಕ್ಕೆ 100. ಅದಕ್ಕೆ ನಾವು ಚಿರಋಣಿ ಇರ್ತೀವಿ. ಯಾಕಂದ್ರೆ ಇನ್ನೂ ನಿಮ್ಮ ವಿರೋಧ ಪಕ್ಷದವ್ರು ಯಾರು ಅನ್ನುವಂಥದ್ದು ಇನ್ನೂ ಬಯಲಿಗೆ ಬಂದಿಲ್ಲ. ನೀವೊಬ್ಬರೇ ಓಡಾಡ್ತಾ ಇದ್ದೀರಿ. ಯಾರೇ ಆಗಲಿ ವಿರೋಧ ಪಕ್ಷ ಎದುರಿಸೋಕ್ಕೆ ಸಿದ್ಧ ಇದ್ದೀವಿ. ನಾವು ತಯಾರಿನೂ ಇದ್ದೀವಿ. ಶಿವನಪಾಳ್ಯದ ಮತದಾರರಿಗೆ ಏನು ಹೇಳ್ತೀರಿ? ವಾರ್ಡ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷನಾಗಿ ಶಿವನಪಾಳ್ಯ ಮತದಾರರು ಅವರ ಕಷ್ಟ ಸುಖಕ್ಕೆ 24/7 ನಾವು ಜೊತೆಯಲ್ಲಿರ್ತೀವಿ. ಅವರ ಸೇವೆಗೆ ನಾವು ಸದಾ ಸಿದ್ಧವಾಗಿರ್ತೀವಿ. ಅದು ನಮ್ಮ ಜಯ ಧ್ಯೇಯ. ಈ ರೀತಿ ನಮ್ಮ ಶಿವನಪಾಳ್ಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆ, ಆಮೇಲೆ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಸ್ಕೂಲ್ಗಳಿಗೂ ನಮ್ಮ ಸವಿತಾ ಮಹೇಶ್ರವರಿಂದ ನೋಟ್ಬುಕ್ಗಳ ವಿಸ್ತರಣೆ ಇದೆ. ಮಹಿಳಾ ಅಧ್ಯಕ್ಷೆ ಸಂಗೀತರವರು ಕೂಡ ಹೇಳಿಕೆಯನ್ನು ಕೊಟ್ಟು ಉತ್ತಮವಾಗಿರ್ತ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಅಂತ ಹೇಳಿದ್ರು. ಅದಷ್ಟು ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅಧ್ಯಕ್ಷರಾಗಿ ಸಂಘಟನೆ ಮಾಡಿದ್ರು ಒಂದು ಕಡೆಗಾದರೆ, ಇವತ್ತು ಸವಿತಾ ಮಹೇಶ್ ಗೆಲ್ಲಿಸ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ನೀವು ಸ್ಟೆಪ್ಸ್ ಆಗ್ತಾ ಇದ್ರಿ. ಗೆಲುವಿನಷ್ಟೇ ಖುಷಿಯಾಗಿದೆ ಸರ್. ಅವ್ರು ಆ ಥರ 24/7 ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ಬೀದಿಗಳು ಬಿಡ್ತಾ ಇಲ್ಲ. ಆ ಥರ ಅವರು ನುಗ್ಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತೇ ನಮಗೆ ಜಯ ಸಿಕ್ಕಿದೆ ಅಂತ ನಾವು ಭಾವಿಸ್ಬಿಟ್ಟು ಸ್ಟೆಪ್ ಹಾಕಿರಿ. ಮಹಿಳೆಯರಿಗೆ ಏನು ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಸವಿತಾ ಮಹೇಶ್ಗೆ ಯಾಕೆ ಓಟ್ ಹಾಕ್ತೀರಿ? ಒಂದು ಮಹಿಳೆಗೆ ಅವಕಾಶ ಸಿಕ್ಕಿದೆ. ಆ್ಯಕ್ಚುಲಿ 30% ಮಹಿಳೆಯರಿಗೆ ಅಂತಾರೆ ಕೊಡಲ್ಲ, ಆದರೆ ಬಟ್ ನಮಗೆ ನಮ್ಮ ಸರು ನಮ್ಮ ವಾರ್ಡಿಗೆ ಸೀಮಿತವಾಗಿ ಮಹಿಳೆಯರನ್ನೇ ಕೊಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಮಹಿಳೆಯರಿಗೆ ಸಪೋರ್ಟ್ ಮಾಡಿದರೆ ನಾವು ರಾಜ್ಯ ಕಟ್ಟಕ್ಕೆ ಏನು ಕಡಿಮೆ ಇಲ್ಲ ಅಂತ ತೋರಿಸ್ಬೋದು ಸರ್. ಕಾರ್ಯಕ್ರಮಗಳಿಗೆ ಸುಬ್ಬಮ್ಮ, ದಾಕ್ಷಾಯಿಣಿ ಅನೇಕ ಪ್ರಮುಖರು ಪಾಲ್ಗೊಂಡಿದ್ದರು. ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಶಿವನಪಾಳ್ಯದೊಳಗೆ ಸವಿತಾ ಮಹೇಶ್ ಅದ್ದೂರಿ ಆರ್ಭಟದ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.